ಕೆಲ ಭಾಗಗಳಲ್ಲಿ ನಡೆಯುವ ಬಂದೂಕು ಡೀಲಿಂಗು ಮತ್ತು ಸ್ಮಗ್ಲಿಂಗ್ ಬಗ್ಗೆ ಕೇಳಿದಾಗ ನಮಗೂ ಕುತೂಹಲ ಕೆರಳಿತು. ಯಾಕೆ ಸ್ಟಿಂಗ್ ಆಪರೇಷನ್ ಮಾಡಬಾರ್ದು ಅಂತ ಅನಿಸಿತು. ಆದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ, ಮಕ್ಕಳ ಆಟವೂ ಅಲ್ಲ ಬಿಡಿ. ಒಂಚೂರು ತಪ್ಪಿದ್ರೂ ಆ ಬಂದೂಕು ನಮ್ಮ ಎದೆಯೊಳಗೆ ಸೇರೋದು ಗ್ಯಾರಂಟಿ. ಇಟಾವಾದ ಕಟ್ಟ ಖತರ್ನಾಕ್, ಮುಜಾಫರ್ ನಗರದ ಬಂದೂಕು ಬಿಂದಾಸ್, ಮೈನ್ಪುರಿ ಪೀಸ್ ಭಾರಿ ಫೇಮಸ್. ಕಟ್ಟ, ಗೋಡ, ಪೀಸ್, ಚೀಸ್, ರಾಜ, ರಾಣಿ ಇವೆಲ್ಲ ನಾಡ ಬಂದೂಕಿಗಿರೋ ಕಲರ್ಫುಲ್ ಹೆಸರುಗಳು. ಈ ಹೆಸರುಗಳಿಂದಲೇ ಉತ್ತರ ಪ್ರದೇಶದ ಇಟಾವಾ, ಮೀರಟ್, ರಾಂಪುರ್, ಮುಜಾಫರ್ ನಗರ್, ಮೈನ್ಪುರಿ, ಜತ್ರಾದಲ್ಲಿ ನಾಡ ಬಂದೂಕುಗಳ ಬಿಸ್ನೆಸ್ ನಡೆಯೋದು. ಅಚ್ಚರಿಯ ವಿಷಯ ಅಂದ್ರೆ ಈ ಪ್ರದೇಶಗಳ ಕೆಲ ಹಳ್ಳಿಗಳ ಮನೆಗಳಲ್ಲಿ ದೇಸಿ ಪಿಸ್ತೂಲು ತಯಾರಾಗುತ್ತೆ. ಬಡವರು ಜಾಸ್ತಿ ಇರೋದ್ರಿಂದ ಅಲ್ಲೇನಾಗಿದೆ, ಪ್ರತಿ ಮನೆಯಲ್ಲೂ ಚಂದನದ ಗೊಂಬೆ ನಾವು ಚನ್ನಪಟ್ಟಣದಲ್ಲಿ ಹೇಗೆ ಮಾಡ್ತೀವಿ ನಾವು ಚನ್ನಪಟ್ಟಣದಲ್ಲಿ, ಹಾಗೆ ಮನೆಯಲ್ಲೇ ಅಲ್ಲಿ ಬಂದೂಕ ಮಾಡ್ತಾರಲ್ಲಿ. ಮೀರತ್ತಲ್ಲೂ ಅತ್ತೆ, ಮೀರತ್ ಈಸ್ ಫೇಮಸ್ ಫಾರ್ ಸೀಸರ್ಸ್, ಕತ್ರಿ ಮಾಡೋ ಒಂದು ನೆಪದಲ್ಲಿ ಅವರು ಆರಾಮ್ಸು ಸಹ ಮಾಡ್ತಾರೆ. ಅದೇನು ಬಡವ ಭಾಗದ ಜನರಲ್ಲಿ ಅವ್ರೇನು ಮಾಡ್ತಾರೆ, ಮುಂದೆ ಮನೆ ಇರುತ್ತೆ, ಕೆಳಗಡೆ ಒಂದು ಅಂಡರ್ ಸೆಲ್ ಮಾಡ್ಕೊಂಡಿರ್ತಾರೆ, ಸೆಲ್ಲಾರ್ ಫ್ಲೋರ್ ಅಂತ ಹೇಳಿದೆ. ಅವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನು ಮಾಡ್ತಾರೆ, ಎಲ್ಲ ಕಡೆ ಹೋಗಿದೆ ಎಲ್ಲ ಆರ್ಮ್ಸ್ ಏನೇನು ಬೇಕೋ ಅದಕ್ಕೆ ಮೆಟೀರಿಯಲ್ಸ್ ಎಲ್ಲ ತಂದಿಟ್ಕೊಳ್ತಾರೆ. ಆಮೇಲೆ ರಾತ್ರಿ ಅವರು ಬೆಳಗಿನ ಜಾವ ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ ಪೊಲೀಸವ್ರ ಭೀತಿ, ಎಲ್ಲಿ ಬಂದು ನಮಗೆ ರೈಡ್ ಮಾಡಿಬಿಡ್ತಾರೋ ಏನು ಅಂತ. ಆದರೆ ಆ ಸೆಲ್ಲಾರ್ ಇದರಲ್ಲಿ ಏನು ಮಾಡ್ತಾರೆ, ಹೋಗಿದ ರಾತ್ರಿ ಎಲ್ಲ ಕೆಲಸ ಮಾಡ್ತಾರಲ್ಲಿ. ರಾತ್ರಿ ಎಲ್ಲ ಕೆಲಸ ಮಾಡದೆ ನಿಮಗೆ ಯಾವ ಟೈಪ್ ರಿವಾಲ್ವರ್ ಬೇಕೋ ಆ ಟೈಪನ್ನು ಅವರು ಸಪ್ಲೈ ಮಾಡ್ತಾರೆ. ಹೊರ ಪ್ರಪಂಚಕ್ಕೆ ಇವರು ವೆಲ್ಡಿಂಗ್, ಕಬ್ಬಿಣದ ಕೆಲಸ, ಗ್ಯಾರೇಜ್ ನಡೆಸುವವರು. ಆದರೆ ಇವರ ಮನೆಯ ಒಳ ಹೊಕ್ರೆ ಬಂದೂಕು ತಯಾರಿಸೋ ಅಪಾಯಕಾರಿ ಫ್ಯಾಕ್ಟ್ರಿಯೇ ನಡೀತಿರುತ್ತೆ. ಮೇಡಮ್, ಮುಜಾಫರ್ ನಗರ್ ಇಸ್ ಅ ಪ್ಲೇಸ್ ಫಾರ್ ಆರ್ಮ್ಸ್ ಮ್ಯಾನುಫ್ಯಾಕ್ಚರ್. ಅದು ಅಷ್ಟೇ ಕೇಳಿದೆ, ಚನ್ನಪಟ್ಟಣದಲ್ಲಿ ಹೇಗೆ ಬೊಂಬೆಗಳು ಮಾಡ್ತಾರಲ್ಲ ಹಾಗೆ ಇಟ್ಸ್ ಎ ಸೆಂಟರ್ ಫಾರ್ ಆರ್ಮ್ಸ್ ಮ್ಯಾನುಫ್ಯಾಕ್ಚರ್. ಅಲ್ಲೆಲ್ಲ ನಾನು ಹೇಳ್ತೀನಲ್ಲ, ಸಾಯಂಕಾಲ ಆದಮೇಲೆ ಇದೇ ಕೆಲಸ ಎಲ್ಲರಿಗೂ. ಮುಜಾಫರ್ ನಗರ ಆಗಲಿ, ಮತ್ತು ಮೀರತ್ ಆಗಲಿ, ಇಟಾವಾ ಆಗಲಿ, ಫರಾಕಾಬಾದ್ ಆಗಲಿ, ಇವೆಲ್ಲ ಮತ್ತು ಆಜಮ್ಘರ್ ಆಗಲಿ, ಇದರಿಂದ ಇದು ಎಲ್ಲರಿಗೂ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗೆಲ್ಲ ಅಲ್ಲಿ ಇನ್ಕ್ಲೂಡಿಂಗ್ ಒಬ್ಬ ಪಿಕ್ ಪ್ಯಾಕೆಟರ್ ಅವರು ಎಳಿತಾನೆ, ಹಿಂಗೆ ಏನು ರಿವಾಲ್ವರ್ ಎಳಿತಾನೆ. ಏನೋ ಹಿಂಗೆ ಮಾಡಿಬಿಟ್ಟೆ ಅಂತ ಹೇಳಿದ್ರೆ ಇದರ ಚೂರಿ ತೆಗಿತಾನೆ ಅಥವಾ ರಿವಾಲ್ವರ್ ತೆಗಿತಾನೆ. ಇನ್ನು ಇವರು ಈ ಬಂದೂಕುಗಳನ್ನು ಸಪ್ಲೈ ಮಾಡೋ ವಿಧಾನವೂ ಅಷ್ಟೇ ಖತರ್ನಾಕ್ ಆಗಿರುತ್ತೆ. ಇವರು ಬಂದೂಕು ಸರಬರಾಜು ಮಾಡಲು ಶಾಲಾ ಮಕ್ಕಳು, ಹೆಣ್ಮಕ್ಕಳನ್ನೆಲ್ಲ ಬಳಸ್ತಾರೆ. ಸಪ್ಲೈ ಮಾಡಿದ್ದೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಏನು ಮಾಡ್ತಾರೆ, ಈ ಹುಡುಗಿರು ಇರ್ತಾರಲ್ಲ ಅಲ್ಲಿ ಅವ್ರಿಗೆ ಬಡಬಗ್ಗರು ಇರ್ತಾರೆ, ಅವ್ರಿಗೆ ಸ್ಕೂಲ್ ಬ್ಯಾಗೆಲ್ಲ ಹಾಕ್ಕೊಂಡಿದ್ದೆ ಅವ್ರಿಗೆ ಟ್ರೈನಲ್ಲಿ ಕಳಿಸ್ಬಿಡ್ತಾರೆ. ಯಾಕಂದರೆ ಈ ದೊಡ್ಡವರು ಮತ್ತು ಜೆಂಟ್ಸ್ ಯಾರನ್ನ ತಗೊಂಡು ಹೋದರೆ ಡೌಟ್ ಮಾಡ್ತಾನೆ ಅಂತ ಹೇಳಿದ್ದೆ. ಆ ಸ್ಕೂಲ್ ಸ್ಟೂಡೆಂಟ್ಸು ಮತ್ತು ಯೂತರಿಗೆ 20-25 ವರ್ಷದವರೆಗೆ ಅವ್ರಿಗೆ ಸ್ಕೂಲ್ ಬ್ಯಾಗ್ ಹಾಕಿದ್ದೆ ಅವರೊಂದು ಬ್ಯಾಗಲ್ಲಿ ಹಾಕ್ಕೊಂಡು ಹೊರಟೋಗ್ಬಿಡ್ತಾರೆ. ಲೈಕ್ ಅವರು ಥ್ರೂ ಔಟ್ ಇಂಡಿಯಾ ಅವ್ರು ಟ್ರಾವೆಲ್ ಮಾಡ್ತಾರೆ. ಬಟ್ ಪರ್ಟಿಕ್ಯುಲರ್ಲಿ ಅವರು ಹೋಗೋದು ನ್ಯೂ ಡೆಲ್ಲಿಗೆ. ಈ ಬಂದೂಕು ದಂಧೆ ಮಾಡುವವರು ತುಂಬಾನೇ ಶಾರ್ಪ್ ಆಗಿರ್ತಾರೆ. ಯಾವುದೇ ಕಾರಣಕ್ಕೂ ಅಪರಿಚಿತರನ್ನ ಹತ್ತಿರಕ್ಕೂ ಸುಳಿಯಲು ಬಿಡಲ್ಲ. ಅನುಮಾನ ಬಂದ್ರೆ ಅಷ್ಟೇ, ಏಕ್ ಗೋಲಿ ಖೇಲ್ ಖತಮ್. ರೆಡಿ ಆಯ್ತು ನಮ್ಮ ತಂಡ. ಈ ದುಷ್ಟಕೂಟದ ರಹಸ್ಯ ಭೇದಿಸಲು ನಮ್ಮ ತಂಡ ರೆಡಿ ಆಯಿತು. ನಾವು ರಾಜಕಾರಣಿಯೊಬ್ಬರ ಚೇಲಾಗಳು. ಮತದಾನ ಮಾಡಿಸಲು ನಮಗೆ 50ರಿಂದ 60 ನಾಡ ಬಂದೂಕುಗಳು ಬೇಕು ಅಂತ ಕೇಳಿಕೊಂಡು ಉತ್ತರ ಪ್ರದೇಶದ ಜತ್ರಾ ಕಡೆ ತೆರಳಿದೆವು. ನಾವು ಮೊದಲೇ ಪ್ಲಾನ್ ಮಾಡಿಕೊಂಡು ಈ ಮಾಫಿಯಾದೊಳಗಿನ ಒಂದೊಳ್ಳೆ ಲಿಂಕನ್ನು ಸಂಪಾದಿಸಿದ್ದೆವು. ಆ ಲಿಂಕನ್ನು ಹುಡುಕುತ್ತಾ ನಾವು ಮೊದಲು ಹೋಗಿದ್ದು ಆದಾನ್ ಅನ್ನೋ ಗ್ರಾಮಕ್ಕೆ. ಅಲ್ಲಿ ಆ ಲಿಂಕ್ ನಮಗಾಗಿ ಕಾಯುತ್ತಿತ್ತು ನೋಡಿ. ಆಶ್ಚರ್ಯ ಆಯ್ತಾ? ಎಸ್, ಈ ಮಾಫಿಯಾದಲ್ಲಿ ಪುಟ್ಟ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಎಲ್ಲರೂ ಭಾಗಿಯಾಗಿರ್ತಾರೆ.
ಇನ್ನು ಮೀಸೆ ಚಿಗುರದ ಈ ಹುಡುಗರೇ ಈ ದಂಧೆಗೆ ಗ್ರಾಹಕರನ್ನ ಹುಡುಕಿ ತರುವವರು. तुम मुझे चीज़ दो कल ही तुम मुझे चीज़ दो कल ही, लेकिन इतना कर दो कि अभी जब मैं भाई से मिलूँ जाके, भाई के संग पार्टी में बैठूँ जाके, तो उनसे बोल सकूँ कि मेरी व्यवस्था पूरी है, मैं असला देख के आया हूँ, मेरे पास रखा हुआ है। अरे क्यों ना व्यवस्था भाई वाली आदत, सुबह लेके पहुँचे, आपने पहले कांटेक्ट ना करे, सीधी आता जहाँ पे है। तू सुबह लेके पहुँच रहा हो? हाँ, अगर तुम कितने बजे पहुँच जाए? तुम बताओ कितने बजे? तुम बता ना। 7 बजे पहुँच जा। 7 बजे नहीं आए, 8 बजे पहुँच जा। 8-9 बजे आएगा। 8-9 बजे वहाँ जितना भी तेरे पास रखा हो इसके पास बढ़िया से बढ़िया। ಹೊರನೋಟಕ್ಕೆ ಇವರೆಲ್ಲ ಮೈದಾನದಲ್ಲಿ ಕ್ರಿಕೆಟ್ ಆಡೋ ಹುಡುಗರು, ಆದರೆ ಇವರ ಕಣ್ಣುಗಳು ಮಾತ್ರ ಹೊಸ ಹೊಸ ಬಂದೂಕು ಗ್ರಾಹಕನ ಮೇಲೆ ನೆಟ್ಟಿರುತ್ತೆ. ನಾವು ನಮ್ಮ ಲಿಂಕ್ ಅನ್ನ ಭೇಟಿಯಾದ ತಕ್ಷಣ ಅವರು ಕೊಂಚ ನಕರ ಆಡಿದ್ರು. ಅವರಿವರಿಗೆ ಫೋನ್ ಮಾಡೋ ನಾಟಕ ಆಡಿದ್ರು. तुम अबे दिखवा दो बात के कम से कम पूर्ति दो, संतुष्टि दो मन में। अब आए यहाँ तक, बस हम इतना चाह रहे हो, मतलब पैसा तुम्हें नगद ही देंगे हम जब तुम असला तू दोगे, अबे एक दिन आधा से सौ कोशिश दो, करो, दे दो। छुट्टी जल्दी पा अबे दिखवा दे, वहीं आ रहे बता ಆ ಬಳಿಕ ನಾವು ಪೊಲೀಸ್ ಅಥವಾ ಮಾಧ್ಯಮದ ಕಡೆಯವರಲ್ಲ ಅನ್ನೋದನ್ನ ಪಕ್ಕಾ ಮಾಡಿಕೊಂಡು ನಮ್ಮನ್ನ ಇನ್ನೊಂದು ಕುಗ್ರಾಮಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿಯೂ ಇನ್ನೂ ಮೀಸೆ ಚಿಗುರದ 4-5 ಹುಡುಗರು ನಮಗಾಗಿ ಕಾಯುತ್ತಿದ್ರು. ಅವರು ನಮ್ಮ ಕೈ ಕುಲುಕಿದ್ರು, ನಮ್ಮ ವ್ಯವಹಾರ ಜ್ಞಾನವನ್ನ ಪರೀಕ್ಷಿಸಿದ್ರು. ನಮ್ಮ ಮೇಲೆ ನಂಬಿಕೆ ಬಂದ ಮೇಲಷ್ಟೇ ಅವರು ಬಂದೂಕು ದಂಧೆ ಮಾಡುವವರ ಬಳಿ ಕರ್ಕೊಂಡು ಹೋಗಲು ಒಪ್ಪಿಕೊಂಡ್ರು. ನಮ್ಮನ್ನ ಆ ಹಳ್ಳಿಯಿಂದ ವಾಪಸ್ ಜತ್ರ ಅನ್ನೋ ಕುಗ್ರಾಮದ ಆ ಗಲ್ಲಿಯೊಳಗೆ ಕರ್ಕೊಂಡು ಹೋದ್ರು ನೋಡಿ. ಆ ಗಲ್ಲಿಯೊಳಗೆ ಹೊಕ್ಕ ನಮ್ಮ ಬಂದೂಕು ಡೀಲು ಕುದುರಿತ್ತ. ಆ ಹಳ್ಳಿಗರು ಬಂದೂಕು ತಯಾರಿಸಿ ಏನ್ ಮಾಡ್ತಿದ್ರು? ನಾವು ಖರೀದಿಸ ಹೊರಟ ಬಂದೂಕುಗಳ ಬೆಲೆ ಎಷ್ಟಿರಬಹುದು ಗೊತ್ತಾ? 2700 का एक पीस।